ಅಖಂಡಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ವದಮೇನ ದರ್ಶಿತಂ ತಸ್ಮೈ ಶ್ರೀ ಗುರುರ್ವೇ ನಮಃ. ಈ ಒಂದು ಕರಿಲಿಂಗೇಶ್ವರ ಜಾತ್ರಾ ಮಹೋತ್ಸವ, ಅಗ್ಗಿ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಇವತ್ತಿನ ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದು, ನಮ್ಮೆಲ್ಲರ ಆಕರ್ಷಣೆಯ ಕೇಂದ್ರ ಯಾರು ಅಂತಂತಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು. ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಯಾಕೆ ಅಂತಂದ್ರೆ ಅವರು ಭವಿಷ್ಯದ ನಾಯಕರಾಗಲಿಕ್ಕೆ ಎಲ್ಲ ತಯಾರಿಯನ್ನ ನಡೆಸಿದ್ದಾರೆ ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಬದ್ಧತೆ ಏನು ಅನ್ನೋದನ್ನ ಅವರ ತಂದೆಯವರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳ್ತಕ್ಕಂಥದ್ದನ್ನ ಜಾರಿಗೆ ತರಲಿಕ್ಕೆ ಬಹಳಷ್ಟು ಯೋಜನೆ ಮತ್ತು ಯೋಜನೆಗಳು ಯಾರೆಲ್ಲಾದ್ರೂ ಇದ್ರೆ ಅದು ಮಾನ್ಯ ಯತೀಂದ್ರ ಸಾಹೇಬರಲ್ಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಯೋಜನೆ ಮತ್ತು ಯೋಚನೆಗಳು, ಅವರ ದೀರ್ಘಕಾಲೀನ ಚಿಂತನೆಗಳು ಅಷ್ಟು ಪ್ರಫುಲ್ಲವಾಗಿವೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ನಾವು ಮಾತನಾಡಲಿಕ್ಕೆ ಅವಕಾಶಗಳಿರಲಿಲ್ಲ. ಯಾಕೆ ಅಂತಂದ್ರೆ ಶೂದ್ರ ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥ ನಮ್ಮಗಳಿಗೆ ಈ ತರದ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಈ ತರದ ವಿಚಾರಗಳನ್ನು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ, ಒಗ್ಗಟ್ಟಾಗಿ ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಒಂದು ಸ್ವಾತಂತ್ರ್ಯ ಬಂದ ನಂತರ ಒಂದು ಸಂವಿಧಾನ ರಚನೆ ಆಗ್ತದೆ. ಆ ರೀತಿ ಸಂವಿಧಾನ ನಮಗೆ ಇದನ್ನೆಲ್ಲದನ್ನು ಕೂಡ ಕಲ್ಪಿಸಿಕೊಡ್ತದೆ. ಮಾತನಾಡಲಿಕ್ಕೆ ಅವಕಾಶ, ತಿರುಗಾಡ್ಲಿಕ್ಕೆ ಅವಕಾಶ, ಸಂಘಟನೆ ಮಾಡಲಿಕ್ಕೆ ಅವಕಾಶ, ಸೌಹಾರ್ದಯುತವಾಗಿ ಬಾಳ್ಲಿಕ್ಕೆ ಅವಕಾಶ, ಎಲ್ಲದರ ಆಚೆಗೆ ನಮ್ಮ ಭವಿಷ್ಯದ ದಿನಮಾನಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ರಾಜಕೀಯ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಇವತ್ತೇನಾದ್ರೂ ನಮಗೆ ಧರ್ಮ ಗ್ರಂಥ ಯಾವುದು ಅಂತಂದು ಕೇಳಿದ್ರೆ ಬಹುತೇಕ ಧರ್ಮ ಗ್ರಂಥಗಳನ್ನ ನಮ್ಮ ಮನೆಯಲ್ಲಿ ನಾವು ಪೂಜಿಸೋಣ. ಆದರೆ ಬದುಕಿನ ಸಂದರ್ಭ ಬಂದ್ರೆ, ಸಾಮಾಜಿಕ ನ್ಯಾಯದ ಸಂದರ್ಭ ಬಂದ್ರೆ, ಸಮಾಜವಾದದ ಸಂದರ್ಭ ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಇವತ್ತಿನ ಸಂವಿಧಾನ ಏನಿದೆಯಲ್ಲ ನಮ್ಮೆಲ್ಲರಿಗೂ ಕೂಡ ಧರ್ಮ ಗ್ರಂಥವಾಗಿ ನಿಂದಿರಬಹುದೇನೋ ಅಂತಕ್ಕಂಥದ್ದು ನನ್ನ ಒಂದು ಆಶೆ. ನಮ್ಮ ಪೂಜೆ ಪುನಸ್ಕಾರಗಳು ಇದ್ರೂ ಕೂಡ ಅದರ ಆಚೆಗೆ ನಾವು ಈ ಒಂದು ಸಂವಿಧಾನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಅವಕಾಶಗಳೇನಿದಾವಲ್ಲ, ಅಂತ ಸಂವಿಧಾನ ಕಲ್ಪಿಸಿಕೊಟ್ಟಿರುವ ಅವಕಾಶಗಳನ್ನ ಸಾಮಾಜಿಕರಿಗೆ, ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಮಹಾನ್ ನಾಯಕ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥದ್ದನ್ನ ನಾವು ಇವತ್ತು ಹೇಳಲೇಬೇಕಾಗ್ತದೆ. ಅಂತ ಒಂದು ದಾರಿಯಲ್ಲಿ ನಡೀತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನ ನೀವೆಲ್ಲರೂ ನೀಡ್ರಿ ಅಂತಕ್ಕಂಥ ಮಾತನ್ನ ತಿಳಿಸ್ತಾ, ಅದರ ಜೊತೆಗೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಬಹಳಷ್ಟು ಅವರು ಕಾಲಿಗೆ ಚಕ್ರ ಕಟ್ಟಿ ತಿರುಗಾಡ್ತಾರೆ, ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ಭವಿಷ್ಯದ ನಾಯಕರನ್ನಾಗಿ ಅವರನ್ನ ನಾವೆಲ್ಲರೂ ನೋಡ್ಬೇಕಾಗ್ತದೆ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸ್ಥಾನದಲ್ಲಿ ಯತೀಂದ್ರ ಸಿದ್ದರಾಮಯ್ಯರವ್ರನ್ನ ಕೂಡಿಸ್ಬೇಕಾಗ್ತದೆ ಅನ್ನೋದನ್ನ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಒಪ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಈ ಸಂದರ್ಭದಲ್ಲಿ ನಾವು ಬೀರಲಿಂಗೇಶ್ವರ ಪರಂಪರೆಯವರು ಬೀರಲಿಂಗೇಶ್ವರನ ಪರಂಪರೆಯಲ್ಲಿ ಅಗ್ಗಿ ಮಹೋತ್ಸವವನ್ನು ಮಾಡ್ತೇವೆ. ಕರಿಲಿಂಗೇಶ್ವರ ದೇವಸ್ಥಾನದ ಪಟ್ಟದೊಡೆಯರಾಗಿರ್ತಕ್ಕಂಥ ಮಲ್ಲಯ್ಯ ಪೂಜಾರಿ ಅವರು ಮತ್ತು ಅವರ ಸಹೋದರರಾಗಿರ್ತಕ್ಕಂಥ ಶಿವಶಂಕರಪ್ಪ ಪೂಜಾರಿ ತಾತನವರು ಬಹುದಿನಗಳಿಂದ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಒಂದು ಶುಭವನ್ನು ಹಾರೈಸಬೇಕಾಗ್ತದೆ. ಅವರ ಒಂದು ಸತತ ಪರಿಶ್ರಮದ ಫಲವಾಗಿ ಇವತ್ತು 21 ಮದುವೆಗಳಾಗಿದ್ದಾವೆ. ಯಜ್ಞ ಅಂತಕ್ಕಂಥದ್ದು ವೈದಿಕ ಪರಂಪರೆಯಲ್ಲಿ ಇದ್ರೆ ಯಜ್ಞದ ತದ್ಭವ ರೂಪ ಅಗ್ಗಿ ಆಗ್ತದೆ. ತತ್ಸಮ ತದ್ಭವದಲ್ಲಿ ಅಗ್ಗಿ ಅಂತಕ್ಕಂಥದ್ದು ಏನಿದೆಯಲ್ಲ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇಂಥ ಒಂದು ಅಗ್ಗಿ ಮಹೋತ್ಸವ ಅಂತಕ್ಕಂಥದ್ದು 11 ವರ್ಷಗಳಿಗೆ ಒಮ್ಮೆ ಕರಿಲಿಂಗೇಶ್ವರ ಗುಡಿ ಕಟ್ಟಿನವರು ಮಾಡ್ತಕ್ಕಂಥದ್ದು. ಈ ಒಂದು ಅಗ್ನಿ ಅಥವಾ ಅಗ್ಗಿ ಮಹೋತ್ಸವದ ಕಾರಣ ಏನು ಅಂತಂತಂದ್ರೆ, ಇಂಥ ಬಿಸಿಲಿನ ಬೇಗೆಯಲ್ಲಿ ಬೆಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ತಂಪನ್ನೆರಲಿಕ್ಕೆ ಮಳೆರಾಯ ನೀರು ಬಾ ಅಂತ ಕರೆಯೋದೇ ಅಗ್ಗಿ ಮಹೋತ್ಸವದ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಅಗ್ಗಿ ಮಾಡೋದು ಉದ್ದೇಶ, ನಾವು ಬೇಸಿಗೆ ಕಾಲದಲ್ಲಿ ಅಗ್ಗಿ ಮಾಡ್ತೇವೆ ಕುರುಬರೆಲ್ಲರೂ ಮಾಡ್ತಕ್ಕಂಥ ಅಗ್ಗಿಯ ಉದ್ದೇಶ
ನಾವು ಮಳೆರಾಯನನ್ನ ಕರೆಯಲಿಕ್ಕೆ ಮಾಡತಕ್ಕಂತ ಒಂದು ವೈದಿಕ ಪರಂಪರೆಯ ಇನ್ನೊಂದು ರೂಪವಾಗಿರ್ತಕ್ಕಂಥ ಅಗ್ಗಿ ಆಗಿದೆ. ಅಗ್ಗಿ ಮಾಡತಕ್ಕಂಥ ಪೂಜಾರಿಗಳು ಬಹಳಷ್ಟು ನೇಮ ನಿತ್ಯದಿಂದ, ಉಪವಾಸದಿಂದ, ಮೈಲಿಗೆ ಮಡಿಯಿಂದ ಅಗ್ಗಿಯನ್ನ ಕರಿಬೇಕಾಗ್ತದೆ. ಕಟ್ಟಿಗೆಯನ್ನ ಹಾಕಿ ಅದರ ಮೇಲೆ ತುಪ್ಪವನ್ನು ಎರೆಯುವುದರ ಮೂಲಕ ತನ್ನಷ್ಟಕ್ಕೆ ತಾನೇ ಬೆಂಕಿ ಹೊತ್ತಿಕೊಳ್ಳುವ ಹಾಗೆ ನೋಡಿಕೊಳ್ತಕ್ಕಂಥದ್ದು ಅಗ್ಗಿ. ಆ ಅಗ್ಗಿ ಕರೆದಾದ ಮೇಲೆ, ಸುಮಾರು ಅಗ್ಗಿಗಳಾದ ಮೇಲೆ ಒಂದು ದೊಡ್ಡ ಮಳೆ ಆಗ್ತದೆ. ಈ ಭೂಮಿಯನ್ನ ತಂಪು ಮಾಡ್ತದೆ. ಅಂತ ತಂಪು ಮಾಡಲಿಕ್ಕೆ ಪೋತಾಪುರದ ಎಲ್ಲ ಗುಡಿಕಟ್ಟಿನ ಎಲ್ಲ ಪೂಜಾರಿಗಳು ಶ್ರಮ ವಹಿಸಿದರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಚಪ್ಪಾಳೆಗಳ ಮೂಲಕ ಸಲ್ಲಿಸಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ತಾವೆಲ್ಲರೂ ಕೂಡ ಸಾಮೂಹಿಕ ವಿವಾಹ ಆಗಿದಿರಿ. 21 ಜೋಡಿ ಸಾಮೂಹಿಕ ವಿವಾಹ ಆಗಿದಿರಿ ಅಂತಂದ್ರೆ ಒಂದು ಕಡೆ ಒಬ್ಬ ಮಹರ್ಷಿ ಹೇಳ್ತಾನೆ, ಧನ್ಯೋ ಗೃಹಸ್ಥಾಶ್ರಮ, ಧನ್ಯೋ ಗೃಹಸ್ಥಾಶ್ರಮ, ಧನ್ಯೋಷ್ಮಿ ಗೃಹಸ್ಥಾಶ್ರಮ ಅಂತಕ್ಕಂಥ ಮಾತನ್ನ ಭೃತೃಹರಿ ಮಹರ್ಷಿ ಹೇಳ್ತಾನೆ. ಭೃತೃಹರಿ ಮಹರ್ಷಿ ಆತನ ಮಾತಿನ ಅರ್ಥ ಏನು ಅಂತಂದ್ರೆ, ಎಲ್ಲ ಆಶ್ರಮಗಳಲ್ಲಿ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ ಆಶ್ರಮಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಆಶ್ರಮ ಅಂದ್ರೆ ಗೃಹಸ್ಥಾಶ್ರಮ. ನೀವೆಲ್ಲರೂ ಕೂಡ ಗೃಹಸ್ಥರಾಗಿದ್ದೀರಿ. ಯಾಕೆ ಗೃಹಸ್ಥಾಶ್ರಮ ಶ್ರೇಷ್ಠ ಅಂದ್ರೆ, ಈ ಒಂದು ನಾಡಿಗೆ, ಈ ಒಂದು ಭೂಮಿಗೆ ಪೂಜ್ಯರನ್ನ, ಈ ಒಂದು ಭೂಮಿಗೆ ಸಂತರನ್ನ, ಶರಣರನ್ನ, ಮಹಾಂತರನ್ನ, ಜ್ಞಾನಿಗಳನ್ನ, ವಿಜ್ಞಾನಿಗಳನ್ನ, ಪ್ರಧಾನಿಯನ್ನ, ಅಧ್ಯಕ್ಷ, ಮಂತ್ರಿಗಳನ್ನ ಯಾರನ್ನಾದ್ರೂ ಕೊಡ್ತಕ್ಕಂಥ ಆಶ್ರಮ, ಉತ್ತಮ ಆಶ್ರಮ ಯಾವುದಾದ್ರೂ ಇದ್ರೆ ಅದುವೇ ಗೃಹಸ್ಥಾಶ್ರಮ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮಕ್ಕೆ ನೀವಿವತ್ತು ಪಾದಾರ್ಪಣೆ ಮಾಡಕತ್ತೀರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇವತ್ತು ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಮದುವೆ ಆಗಿದ್ರೆ ಈ ಎಲ್ಲ ಹಿರಿಯರು ನಿಮ್ಮ ಮುಂದೆ ಬಂದು ನಿಮಗೆ ಅಕ್ಷತೆಯನ್ನ ಹಾಕಿ ಆಶೀರ್ವಾದವನ್ನು ಮಾಡಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಇವತ್ತು ಇನ್ನೊಂದು ನೀವು ಪ್ರತಿಜ್ಞೆಯನ್ನ ಏನ್ ಮಾಡ್ಬೇಕಂತಂದ್ರೆ, ನಿಮ್ಮ ಮಗನನ್ನ ಚೆನ್ನಾಗಿ ಓದಿಸ್ತಕ್ಕಂಥ ಪ್ರತಿಜ್ಞೆ ಮಾಡಬೇಕು. ಎಲ್ಲಿ ಅಕ್ಷರಗಳಿರೋದಿಲ್ವೋ ಅಲ್ಲಿ ಜ್ಞಾನ ಇರೋದಿಲ್ಲ. ಮೊಟ್ಟ ಮೊದಲನೇದಾಗಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಬುದ್ಧಿವಂತರನ್ನಾಗಿ ಮಾಡ್ರಿ, ವಿದ್ಯಾವಂತರನ್ನಾಗಿ ಮಾಡ್ರಿ, IAS ಆಫೀಸರ್ ಮಾಡ್ರಿ, IPS ಆಫೀಸರ್, ಈ ತರದ ಒಂದು ಯೋಚನೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಕುಂತಿರ್ತಕ್ಕಂಥ ಶ್ರೀಗಳನ್ನ ನೋಡ್ರಿ, ಒಬ್ಬ ದೊಡ್ಡ ಸಂತನನ್ನಾಗಿ ಮಾಡ್ರಿ, ಇಲ್ಲಿ ಕುಂತಿರ್ತಕ್ಕಂಥ ಮಾನ್ಯ ಮಂತ್ರಿಗಳನ್ನ ನೋಡ್ರಿ. ಸಾಧ್ಯ ಇದ್ರೆ ನೀವು ನಿಮ್ಮ ಮಗನನ್ನ ಮಂತ್ರಿಯನ್ನಾಗಿ ಮಾಡ್ರಿ, ಬೇಡ ಅನ್ನೋದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಅಕ್ಷರವನ್ನ ಕಲಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅಕ್ಷರ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಕ್ಷರ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಯಾಕೆ ಅಂತಂತಂದ್ರೆ, ಇವತ್ತು ನಾವೇನಾದ್ರೂ ಅನ್ನಕ್ಕಿಂತ ಚಿನ್ನಕ್ಕಿಂತ ಅನ್ನ ಮೇಲು, ಅನ್ನಕ್ಕಿಂತ ಅಕ್ಷರ ಮೇಲು ಅಂತ ಅಕ್ಷರವನ್ನ ನೀವೆಲ್ಲರೂ ಕಲಿಸ್ಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು, ಬುದ್ಧಿವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಆಶಯವನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಈ ಒಂದು ದಿವ್ಯ ಭವ್ಯ ಸಮಾರಂಭಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಹರಗುರು ಚರತ ಮೂರ್ತಿಗಳನ್ನ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಈರಣ್ಣವರು ಕೂಡ ಇಲ್ಲಿದ್ದಾರೆ, ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವಂತಪ್ಪಣ್ಣವರು ಇದ್ದಾರೆ, ನಮ್ಮ ಮಾನವೀಯ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ಎಲ್ಲರೂ ಕೂಡ ಮಾನವೀಯ ಅಧ್ಯಕ್ಷರು ಮತ್ತು ಮಸ್ಕಿ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ. ಈ ಒಂದು ಅಗ್ಗಿ ಮಹೋತ್ಸವ ಭವಿಷ್ಯದ ದಿನಗಳಲ್ಲಿ ಇಡೀ ನಾಡಿಗೆ ಬೆಳಕನ್ನು ನೀಡಿ. ಇವತ್ತು ನಾವು ಸುಮಾರು ಒಂದು 5 ರಿಂದ 6 ಕಡೆ ಅಗ್ಗಿ ಮಹೋತ್ಸವವನ್ನು ಮಾಡಿ ಬಂದಿದೆ. ಈ 5-6 ಅಗ್ಗಿ ಮಹೋತ್ಸವಗಳು ಸಣ್ಣ ನೀರಾವರಿ ಸಚಿವರ ಮೂಲಕ ಏನಂತಂದ್ರೆ ಈ ಒಂದು ತಿಳಿಸೋದೇನಂತಂದ್ರೆ, ಎಲ್ಲ ಶ್ರೀಗಳ ಆಶೀರ್ವಾದದಿಂದ ಈ ಒಂದು ಭೂಮಿಗೆ ಮಳೆಯನ್ನ ನೀಡಲಿ ಅಂತಕ್ಕಂಥದ್ದು, ಎಲ್ಲರಿಗೂ ಕೂಡ ತಂಪನ್ನ ನೀಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ.